ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಇವತ್ತು ಬಂದು ನಾವೇನು ಮಾಡ್ತಿದ್ದೀವಿ ಅಂದರೆ, ಲಾಸ್ಟ್ ಟೈಮ್ ನೋಡಿದ್ರಲ್ಲ ಗ್ರ್ಯಾಂಡ್ ಆರ್ ಪಿ ಲಾಂಚರ್ ಡೌನ್ಲೋಡ್ ಮಾಡಿದ್ವಿ. ಇವತ್ತು ಅದನ್ನು ಪ್ಲೇ ಮಾಡಿ ನೋಡ್ತೀವಿ. ಗ್ರ್ಯಾಂಡ್ ಆರ್ ಪಿ ಲಾಂಚರ್ ಡೌನ್ಲೋಡ್ ಆದಮೇಲೆ ನಿಮಗೆ ಒಂದು 15 GB ಫೈಲ್ ಡೌನ್ಲೋಡ್ ಆಗಿರುತ್ತೆ. ಆದ್ರ ಮೇಲೆ ಈಗ ಒಂದು ಇಂಟರ್ಫೇಸ್ ಬಂದು ಗ್ರ್ಯಾಂಡ್ ಆರ್ ಪಿ ಲಾಂಚರ್ ಮತ್ತು ಲಾಂಚ್ ಮಾಡ್ತೀವಿ. ನೀವು ಯಾವ ಸರ್ವರಲ್ಲಿ ಸೈನ್ ಅಪ್ ಮಾಡಿದ್ದೀರೋ ಇಲ್ಲ ರಿಜಿಸ್ಟರ್ ಮಾಡಿದ್ದೀರೋ ಆ ಸರ್ವರ್ನ ಸೆಲೆಕ್ಟ್ ಮಾಡಿ. ಆಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮ್ಮ ಡೇಟಾ ಲೋಡ್ ಆಗ್ತಿದೆ, ಫೈಲ್ಸ್ ಲೋಡ್ ಆಗ್ತಿದೆ. ಆಮೇಲೆ ನಿಮ್ಮಲ್ಲಿ ಪ್ಲೇಯಲ್ಲಿ ಕ್ಲಿಕ್ ಮಾಡ್ಬೋದು. ಪ್ಲೇಯಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಎಸ್ಟಾಬ್ಲಿಷಿಂಗ್ ಕನೆಕ್ಷನ್ ಅಂತ ಬರುತ್ತೆ. ಅಂದರೆ ವ್ಯಾಲಿಡೇಟಿಂಗ್ ಸರ್ವರ್ ಅಂದರೆ ಗೇಮಲ್ಲಿ ಎಲ್ಲ ಲೋಡ್ ಆಗ್ತಾ ಇರುತ್ತೆ. ಒಂದು 10 to 15 ಮಿನಿಟ್ಸ್ ವೇಟ್ ಮಾಡಿದ್ಮೇಲೆ, ಅಂದರೆ ನಿಮ್ಗೆ ಇವಾಗ ಫಸ್ಟ್ ಟೈಮ್ ಓಪನ್ ಮಾಡ್ತಿದ್ದೀರಾ ಲಾಂಚರು, ಅದಕ್ಕೆ ಒಂದು 10 to 15 ಮಿನಿಟ್ಸ್ ಆಗುತ್ತೆ. ನಾನು ಇದು ಬಂದು ಜಾಸ್ತಿ ಟೈಮ್ಸ್ ಓಪನ್ ಮಾಡಿದ್ದೀನಿ ಲಾಂಚ್, ಅದಕ್ಕೆ ನನಗೆ 2 to 3 ಮಿನಿಟ್ಸಲ್ಲಿ ಲಾಂಚರ್ ಆನ್ ಆಗುತ್ತೆ. ಇವಾಗ GTA 5 ರಾಕ್ಸ್ಟಾರ್ ಗೇಮ್ಸ್ ರೆಡಿಟ್ ಮಾಡು. ಇದು ನೋಡು, ಈಸಿ ಆ್ಯಂಟಿ ಚೀಟ್ ಬಂದು ಸ್ಟಾರ್ಟ್ ಆಯಿತು. ಈ ಲಾಂಚರೇ ಬಂದು ನಿಮ್ಮನ್ನ ಗ್ರ್ಯಾಂಡ್ ಆರ್ ಪಿಗೆ ತಗೊಂಡೋಗುತ್ತೆ. ಆಮೇಲೆ ನೀವು ಯಾವಾಗ ಗ್ರ್ಯಾಂಡ್ ಆರ್ ಪಿ ಆಡ್ತಿರೋ ಆವಾಗ ನಿಮ್ಮ ಮ್ಯಾಕ್ಯಾಫಿ ಇಲ್ಲಾಂದರೆ ಯಾವುದೋ ಒಂದು ವೈರಸ್ ಇರುತ್ತಲ್ಲ, ಆ್ಯಂಟಿವೈರಸ್, ಅದನ್ನು ಆಫ್ ಮಾಡ್ಕೊಂಬಿಡಿ. ಇವಾಗ ನಿಮ್ಮ ಆ್ಯಕ್ಚುಯಲ್ ಗೇಮ್ ಸ್ಟಾರ್ಟ್ ಆಗುತ್ತೆ. ಇದು ಬಂದು ಮತ್ತೆ ಸ್ಟಾರ್ಟ್ ಆಯಿತು. ಇವಾಗ ಲೋಡಿಂಗ್ ರೇಂಜ್ ಮಲ್ಟಿಪ್ಲೇಯರ್ ಆದಮೇಲೆ ನಿಮ್ಗೆ ಒಂದು ಫಿನಿಷಿಂಗ್ ಹ್ಯಾಂಡ್ಶೇಕ್ ಅಂತ ಬರುತ್ತೆ. ಫಿನಿಷಿಂಗ್ ಹ್ಯಾಂಡ್ಶೇಕ್ ಆದಮೇಲೆ ನಿಮ್ಗೆ ಒಂದು ಪೇಜ್ ಓಪನ್ ಆಗುತ್ತೆ, ವೆಲ್ಕಮ್ ಪೇಜ್. ಅದರಲ್ಲಿ ನಿಮ್ಮ ಜಿಮೇಲ್ ಹಾಕಿ ರಿಜಿಸ್ಟರ್ ಮಾಡಿದ್ರಲ್ಲ, ಅದ್ರದ್ದು ಜಿಮೇಲ್ ಮತ್ತು ಪಾಸ್ವರ್ಡ್ ಹಾಕಿ ನಿಮ್ಮ ಗೇಮ್ನ ಸ್ಟಾರ್ಟ್ ಮಾಡ್ಬೋದು. ಇವಾಗ ನೋಡಿದ್ರಲ್ಲ, ಫಿನಿಷಿಂಗ್ ಹ್ಯಾಂಡ್ಶೇಕ್ ಬಂತು. ಇವಾಗ ನಾವು ಗೇಮ್ನ ಲಾಗಿನ್ ಮಾಡಿಬಿಟ್ಟು ನಮ್ಮ ಡೀಟೇಲ್ಸ್ ಹಾಕಿಬಿಟ್ಟು ಗೇಮ್ನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೇಳ್ಕೊಡ್ತೀನಿ. ಒಂದು 2 to 3 ಮಿನಿಟ್ಸ್ ಆದಮೇಲೆ ನಿಮ್ಮ ಗೇಮ್ ಓಪನ್ ಆಗುತ್ತೆ. ಇವಾಗ ಇಲ್ಲಿ ನೋಡ್ಬೋದಲ್ಲ, ನಮ್ಮ ಗ್ರ್ಯಾಂಡ್ ಆರ್ ಪಿ ಸ್ಟಾರ್ಟ್ ಆಯಿತು. ಆದಮೇಲೆ
ಇವಾಗ ಇಲ್ಲಿ ನೋಡ್ಬೋದಲ್ಲ, ನಾವು ಬಂದು ಗೇಮ್ ಒಳಗಡೆ ಬಂದುಬಿಟ್ಟು ಇದು ಬಂದು ಹೋಟೆಲ್. ನೀವು ಹೋಟೆಲಲ್ಲಿ ಸ್ಪಾನ್ ಆಗ್ತೀರಾ ಗೈಸ್, ಓಕೆನಾ. ಇವಾಗ ನಿಮಗೆ $150 ಕೊಟ್ಟಿರ್ತಾರೆ ಗೇಮ್ ಅವರು. ಸೊ ಇವಾಗ ನಾವು ಹೋಟೆಲ್ ರೂಮ್ನಿಂದ ಎಕ್ಸಿಟ್ ಮಾಡ್ತೀವಿ. ಇಲ್ಲಿ ನೋಡ್ಬೋದು, ನಾವು ಹೋಟೆಲ್ನಿಂದ ಎಕ್ಸಿಟ್ ಮಾಡಿಬಿಟ್ವಿ. ಇವಾಗ ನೋಡ್ಬೋದು, ಅದು ಫಸ್ಟ್ ಸ್ಟೆಪ್ ರೆಂಟ್ ಎ ಸ್ಕೂಟರ್. ಫಸ್ಟ್ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಹೋಗಿ ಒಂದು ಸ್ಕೂಟರ್ ರೆಂಟ್ ಮಾಡ್ತೀವಿ. ಒಂದು ಸ್ಕೂಟರ್ ರೆಂಟ್ ಮಾಡಿದ್ಮೇಲೆ ನಿಮಗೆ ಈ ಮ್ಯಾಪ್ ನೋಡ್ಬೋದಲ್ಲ, GTA 5 ಮ್ಯಾಪ್. ಅದರಲ್ಲೊಂದು ಲೊಕೇಶನ್ ಮಾರ್ಕ್ ಆಗಿರುತ್ತೆ, ಆ ಲೊಕೇಶನ್ಗೆ ಹೋಗಬೇಕು. ನೋಡ್ಬೋದು, ಲೊಕೇಶನ್ ಮಾರ್ಕ್ ಆಗಿರುತ್ತೆ. ನಿಮಗೆ ನಾನು ಫಸ್ಟ್ ಮಿಷನ್ ಎಲ್ಲಿ ಕೊಡ್ತೀನಿ, ಇದು ಬಂದು ನಮ್ಮ ಫಸ್ಟ್ ಜಾಬ್, ಆಮೇಲೆ ಫಸ್ಟ್ ಮಿಷನ್ ಇದು. ಇದು ಬಂದು ಲಾಸ್ ಸ್ಯಾಂಟೋಸ್ ಸಿಟಿ, ನಿಮ್ಗೆ ಗೊತ್ತೇ ಇರುತ್ತೆ. ಸೊ ನಿಮಗೂ GTA 5 ಆಡಬೇಕಂದ್ರೆ ಗ್ರ್ಯಾಂಡ್ RP ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅದ್ರಿಗೆ ಹೋಗಿ ಸರ್ವರ್ 2 ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಜಿಮೇಲ್ ಹಾಕಿ ನಿಮ್ಮ ಪಾಸ್ವರ್ಡ್ ಹಾಕಿ ಇನ್ ಗೇಮ್ ಹೆಸರು ಹಾಕ್ಬಿಟ್ಟು ಬನ್ನಿ. ಆಮೇಲೆ ಹೋಟೆಲ್ ಸ್ಪಾನ್ ಆದಮೇಲೆ NPC ಹತ್ರ ಹೋಗಿ ಒಂದು ಸ್ಕೂಟರ್ ರೆಂಟ್ ಮಾಡಿಕೊಂಡು ನಿಮ್ಮ ಫಸ್ಟ್ ಜಾಬ್ ಎಲೆಕ್ಟ್ರಿಷಿಯನ್ ಜಾಬ್ ಇರ್ತದೆ. ನಿಮ್ಮ ಫಸ್ಟ್ ಜಾಬ್ ಬಂದು ಎಲೆಕ್ಟ್ರಿಷಿಯನ್ ಜಾಬ್. ಅದರಲ್ಲಿ ನಿಮಗೆ ಪರ್ ಎಲೆಕ್ಟ್ರಿಷಿಯನ್ ನೀವು ರಿಪೇರ್ ಮಾಡಬೇಕು, ಅದಕ್ಕೆ $50 ಕೊಡ್ತಾರೆ. ನಿಮ್ಮ ಜಾಬ್ಸ್ ಬಗ್ಗೆ ಇನ್ನೂ ಡೀಟೇಲ್ಸ್ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮಗೆ ಪ್ರಾಪರ್ 3 ಟಾಪ್ ಜಾಬ್ಸ್, ಬಿಗಿನರ್ ಜಾಬ್ಸ್ಗೆ ಟ್ಯುಟೋರಿಯಲ್ ಕೊಡ್ತೀನಿ. ನೀವು ಈ ಲೊಕೇಶನಲ್ಲಿ ಬಂದ ಮೇಲೆ ನೋಡ್ಬೋದು, ಈ ಲೊಕೇಶನಲ್ಲಿ ಬಂದ ಮೇಲೆ ನೀವು ಹೊರಗಡೆ ಹೋಗಬೇಕು. ಹೊರಗಡೆ ಹೋದ್ಮೇಲೆ ಎಲ್ಲೋ ಸ್ಥಳಗಳು ಇರ್ತಾರಲ್ಲ, ಅಲ್ಲಿ ಹೋಗಿ ನಿಂತ್ಕೊಂಡ ಮೇಲೆ ನಿಮಗೆ ಇಲ್ಲಿ ಗೆಟ್ ಎಂಪ್ಲಾಯ್ಡಲ್ಲಿ ಕ್ಲಿಕ್ ಮಾಡಬೇಕು. ಗೆಟ್ ಎಂಪ್ಲಾಯ್ಡ್ ಕ್ಲಿಕ್ ಮಾಡಿಬಿಟ್ಟು ಈ ಆ್ಯರೋ ಮಾರ್ಕಲ್ಲಿ ಹೋಗಿ ನಿಮಗೆ ಈ ಹೋಲ್ಡ್ ಪ್ರೆಸ್ ಮಾಡಬೇಕು. ಇದು ಬಂದು ಸ್ಟಾರ್ಟರ್ ಜಾಬ್. ನಾನು ನಿಮ್ಮನ್ನ ಇದನ್ನು ಮಾಡೋಕ್ಕೆ ರಿಕಮೆಂಡ್ ಮಾಡಲ್ಲ. ನಿಮಗೆ ಬೆಟರ್ ಜಾಬ್ಸ್ಗೆ ನಾನು ಇನ್ನೂ 2-3 ವೀಡಿಯೋಸ್ ತರ್ತೀನಿ, ಸೊ ಅದನ್ನು ನೋಡ್ಬೋದು. ಸೊ ಇಲ್ಲಿ ಪ್ರೆಸ್ ಮಾಡೋದು, ಏನಾದರೂ ಬೇಕಾದಿಲ್ಲ ಅಂದರೆ ಮತ್ತು ಆ ಜಾಗದಲ್ಲಿ ಹೋಗಿ ಎಂಡ್ ಮಾಡ್ಬೋದು. ಸೊ ಇವಾಗ ಎಂಡ್ ಮಾಡಿಬಿಟ್ಟು ನೆಕ್ಸ್ಟ್ ಟಾಸ್ಕಲ್ಲಿ ಹೋಗೋಣ. ಹೋಗ್ಬಿಟ್ಟು ಲೀವ್ ಮಾಡೋಣ. ಇಲ್ಲಿ ಹೋಗಿ ನೆಕ್ಸ್ಟ್ ಟಾಸ್ಕ್ ಬಂದು ನಾವು ಹೋಗೊಂದು ಪೋಸ್ಟ್ ಆಫೀಸಲ್ಲಿ ಪ್ಯಾಕೇಜ್ ಕಲೆಕ್ಟ್ ಮಾಡಬೇಕು. ಸೊ ನಿಮಗೆ ಮ್ಯಾಪಲ್ಲಿ ಈ ಲೊಕೇಶನ್ ಮಾರ್ಕ್ ಆಗಿರುತ್ತೆ. ಸೊ ಇದನ್ನು ಮತ್ತೆ ಮಾರ್ಕ್ ಮಾಡಿಕೊಂಡು ಈ ಜಾಗಕ್ಕೆ ಹೊರಡೋಣ. ಸೊ ನೀವು ಇನ್ನೂ ವೀಡಿಯೋನ ಲೈಕ್ ಮಾಡಿ ಅಂದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ಗೆಲ್ಲರೂ ಶೇರ್ ಮಾಡಿ. ಸೊ ಈ RPಯಲ್ಲಿ ಜಾಸ್ತಿ ಸ್ಟ್ರಿಕ್ಟ್. ನಿಮಗೆ ರೂಲ್ಸ್ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ಕೊಡ್ತೀನಿ. ಏನೇನು ರೂಲ್ಸ್ ನೀವು ಫಾಲೋ ಮಾಡಬೇಕು, ಏನೇನು ರೂಲ್ಸ್ ನೀವು ಫಾಲೋ ಮಾಡೋದು ಬೇಡ, ನಿಮ್ಮ ಇಷ್ಟ. ಈ ಸಿಟಿಯಲ್ಲಿ ಎಲ್ಲ ರಿಯಲ್ ಲೈಫ್ ನಡೆಯುತ್ತೆ, ಈವನ್ ಟೈಮ್ ಕೂಡ ರಿಯಲ್ ಲೈಫಲ್ಲಿ ನಡೆಯುತ್ತೆ. ಸೊ ಇವಾಗ ನಾವು ಬಂದು ಪೋಸ್ಟ್ ಆಫೀಸ್ಗೆ ರೀಚ್ ಆಗಿಬಿಟ್ವಿ. ಇದೇ ಪೋಸ್ಟ್ ಆಫೀಸ್. ಇದರಲ್ಲಿ ಇವಾಗ ನಮ್ಮ ಸೆಕೆಂಡ್ ಟಾಸ್ಕ್ನ ಕಂಪ್ಲೀಟ್ ಮಾಡೋಣ. ಇವಾಗ ಇಲ್ಲಿಗೆ ಹೋಗಿ ಪೋಸ್ಟ್ ಆಫೀಸ್ ಒಳಗಡೆ ಹೋಗೋಣ. ಇಲ್ಲಿ ನೋಡ್ಬೋದಲ್ಲ, ಇವನೇ ಪೋಸ್ಟ್ ಮ್ಯಾನ್. ಇವಾಗ ಇವ್ರ ಹತ್ರ ಹೋಗಿ ಪ್ರೆಸ್ ಮಾಡಿ, ಆಮೇಲೆ ಅವನು ಪಿಕಪ್ ಎ ಪ್ಯಾಕೇಜ್ ಅಂತ ಕ್ಲಿಕ್ ಮಾಡಿ. ಇಲ್ಲೊಂದು ನಿಮಗೆ ಪ್ಲಾಟ್ ಅಸೈನ್ಮೆಂಟ್ ಅಂತ ಬರುತ್ತೆ. ಇವಾಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಲರ್ನ್ ಮಾಡೋ ಕ್ಲಿಕ್ ಮಾಡಿದ್ರೆ ನಿಮಗೆ $500 ಸಿಗುತ್ತೆ. ನೋಡ್ಬೋದಲ್ಲ, $500 ವಿತ್ ಒಂದು ಕ್ರೇಟ್ ಸಿಗುತ್ತೆ ನಿಮಗೆ. ಪ್ರೆಸ್ ಮಾಡಿದ್ರೆ ನಿಮಗೆ ಇದು ಕ್ರೇಟ್ ಓಪನ್ ಮಾಡ್ಬೋದು. ಇದು ಬಂದು ಬಿಗಿನರ್ ಕೇಸ್. ಇದನ್ನು ಯೂಸ್ ಮಾಡಿ ನಿಮಗೆ ವೆರೈಟೀಸ್ ಆಫ್ ಇದು ಬರುತ್ತೆ, ರಿವಾರ್ಡ್ಸ್ ಬರುತ್ತೆ. ಮತ್ತು ಆಚೆ ಹೋಗ್ಬಿಟ್ಟು
ಆಚೆ ಬರೋಣ. ಸೊ ಇವಾಗ ನಮ್ಮ 8 ಟಾಸ್ಕ್ ಕಂಪ್ಲೀಟ್ ಆಗಿದೆ. ಮತ್ತು NPC ಹತ್ರ ಹೋಗಿ ನಾವು ಸ್ಕೂಟರ್ ರೆಂಟ್ ಮಾಡಬೇಕು. ಇದನ್ನು ನಾನು ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ. ಸೊ ಐ ಹೋಪ್ ಸೊ ಯು ಪೀಪಲ್ ಲೈಕ್ ದಿಸ್ ವಿಡಿಯೋ. ಇಷ್ಟ ಆಗಿದ್ರೆ ಅದೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.